ಕರ್ತನೆ, ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂತೆ ಸಹಾಯವನ್ನು ಮಾಡು. ಈ ಬೆಳಗಿನ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆ ಯೇಸುವಿನ ಹೆಸರಿನಲ್ಲಿ ಕೇಳುತ್ತೇವೆ ನಮ್ಮ ತಂದೆ, ಆಮೆನ್. ಪ್ರೀತಿಯುಳ್ಳ ಎಲ್ಲ ದೈವ ಸೇವಕರೇ, ಎಲ್ಲ ಸಭೆಯ ಹಿರಿಯರೇ, ಇರುವಂತ ಎಲ್ಲ ವಿಶ್ವಾಸಿಗಳಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ಅದೇ ರೀತಿಯಲ್ಲಿ ಅವಕಾಶವನ್ನು ಕೊಟ್ಟಂತ ದೇವರಿಗೂ ಮತ್ತು ನಮ್ಮೆಲ್ಲ ಹಿರಿಯ ಬೋಧಕರಿಗೂ, ಎಲ್ಲ ನನ್ನ ದೈವ ಸೇವಕರು ಕೂಡ ನಾನು ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸುವಂತವನಾಗಿದ್ದೇನೆ. ಪ್ರೀತಿಯುಳ್ಳ ದೇವಚನರೇ, ಇವತ್ತು ದಿವಸ ನಾವು ಕೀರ್ತನೆ 147ನೇ ಕೀರ್ತನೆಯನ್ನು 1ರಿಂದ 20 ವಚನಗಳನ್ನು ಮತ್ತು ನಾವು ಧ್ಯಾನ ಮಾಡುವಂತವರಾಗಿದ್ದೇವೆ. ಈ ಒಂದು ಕೀರ್ತನೆ ನಾವು 3 ವಿಷಯಗಳನ್ನು ನಮಗೆ ದೇವರು ಸ್ಪಷ್ಟವಾಗಿ ತೋರಿಸುವಂತವನಾಗಿದ್ದಾನೆ. ನಾವು ಬೈಬಲ್ ಅಲ್ಲಿ ಇರುವಂತದ್ದು ನೀವು ಹೆಡ್ಡಿಂಗ್ ಅಲ್ಲಿ ನೋಡ್ಬೋದು. ಏನಂತಂದ್ರೆ, ಸೃಷ್ಟಿ ಪಾಲನು ಸ್ವಪ್ರಜಾ ರಕ್ಷಕನು ಆಗಿರುವ ಯೆಹೋವನಿಗೆ ಸ್ತೋತ್ರ ಎಂಬುದಾಗಿ ನೀವು ಹೆಡ್ಡಿಂಗ್ ಅಲ್ಲಿ ನೋಡ್ಬೋದು. ಪ್ರೀತಿಯುಳ್ಳ ದೇವಚನರೇ, ಈ ಒಂದು 3 ವಿಷಯಗಳನ್ನು ನಾನು ಕ್ಲುಪ್ತವಾಗಿ ದೇವರ ಒಂದು ನನ್ನೊಟ್ಟಿಗೆ ಮಾತನಾಡುವಂತ ವಿಷಯಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತನಾಗಿದ್ದೇನೆ. ಇಲ್ಲಿ ಮೊದಲನೇದಾಗಿ ನಾವು ನೋಡ್ತೀವಿ ಏನಂತಂದ್ರೆ, ದೇವರಿಗೆ ಸ್ತೋತ್ರ ಎಂಬುದಾಗಿ. ಮೊಟ್ಟ ಮೊದಲನೇದಾಗಿ ದೇವರಿಗೆ ಸ್ತೋತ್ರ ಎಂಬುದಾಗಿ. ಪ್ರೀತಿಯುಳ್ಳ ದೇವಚನರೇ, ಇಲ್ಲಿ ಮೊದಲನೇ ವಚನವನ್ನು ನಾವು ನೋಡೋಣ. ಏನಂತಿದ್ರೆ, ಕೀರ್ತನೆ 147 1ನೇ ವಚನ, ಯೆಹೋವನಿಗೆ ಸ್ತೋತ್ರ, ನಮ್ಮ ದೇವರನ್ನು ಸ್ತುತಿಸುವುದು ಒಳ್ಳೆಯದು, ಸಂತೋಷಕರವೂ ಆಗಿದೆ, ಆತನನ್ನು ಕೀರ್ತಿಸುವುದು ಯುಕ್ತವಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಚನರೇ, ಇಲ್ಲಿ ದೇವರನ್ನು ಸ್ತುತಿಸುವುದು ಯುಕ್ತವಾಗಿದೆ ಅಂದ್ರೆ ಒಳ್ಳೆಯದು, ಅದು ಉತ್ತಮವಾದದ್ದು. ನಾವಿವತ್ತು ಸ್ತುತಿ ಮಾಡುವಂಥದ್ದು ಬಹಳ ಅದ್ಭುತವಾದಂತ ರೀತಿ ಇದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಬೋಧನೆ ಕೊಡುವಂಥದ್ದು. ಅದಕ್ಕೆ ನಾವು ಕೆಲವು ವಚನಗಳಲ್ಲಿ ಕೂಡ ನಾವು ನೋಡ್ತಾ ಇದೀವಿ. ಏನಂತಂದ್ರೆ, ಯೆಶಾಯನ ಪ್ರವಾದನ ಪುಸ್ತಕ 38ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೀವಿ. ಏನಂತಂದ್ರೆ, ಅಲ್ಲಿ ಯೆಶಾಯನ ಪ್ರವಾದನ ಪುಸ್ತಕ 38ನೇ ಅಧ್ಯಾಯ 18 ವಚನಗಳು 19ನೇ ವಚನಗಳಲ್ಲಿ ನಾವು ನೋಡುವುದಾದರೆ, ಪಾತಾಳದವರು ನಿನ್ನನ್ನು ಸ್ತುತಿಸರು, ಸತ್ತವರು ನಿನ್ನನ್ನು ಕೀರ್ತಿಸರು, ಅಧೋಲೋಕಕ್ಕೆ ಇಳಿದು ಹೋದವರು ನಿನ್ನನ್ನು ಸತ್ಯ ಸದತಿಯನ್ನು ಆಶ್ರಯಿಸಲಾರರು, ಜೀವಂತನು ಜೀವಂತನೇ ನಿನ್ನನ್ನು ಸ್ತುತಿಸುವರು. ಹೌದು, ಜೀವಂತನಾದ ನಾನೇ ಇವತ್ತು ನಿನ್ನನ್ನು ಹೊಗಳುವೆನು, ತಂದೆಯ ಮಕ್ಕಳಿಗೆ ನಿನ್ನ ಸತ್ಯತೆಯನ್ನು ಬೋಧಿಸುವವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯದಲ್ಲಿ ನಾವು ನೋಡ್ತೀವಿ ಏನಂತಂದ್ರೆ, ಜೀವಂತನು ಜೀವಂತನೇ ದೇವರನ್ನು ಸ್ತುತಿಸುವಂಥದ್ದು ಎಂಬುದಾಗಿ. ಇಲ್ಲಿ ಯೆಹೋವನಿಗೆ ಸ್ತೋತ್ರ ಎಂಬುದಾಗಿ. ಇವತ್ತು ಮರಣ ಹೊಂದಿದವರಾಗಲಿ ಮತ್ತು ದೇವರನ್ನು ತಿಳಿದೇ ಇದ್ದಂಥವರು ಯಾರು ಕೂಡ ದೇವರನ್ನು ಸ್ತುತಿ ಮಾಡುವುದಿಲ್ಲ. ನಾವು ತಿಳಿದುಕೊಂಡವರು ಮಾತ್ರ ದೇವರನ್ನು ಸ್ತುತಿಸಬೇಕೆಂಬುದಾಗಿ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಜೀವಂತನು ಜೀವಂತನೇ ನಾನು ನಿನ್ನನ್ನು ಸ್ತುತಿಸುವೆನು ಎಂಬುದಾಗಿ. ಇಲ್ಲಿ ಎಜುಕೇನ್ ಹೇಳ್ತಾ ಇದ್ದಾರೆ. ಇವತ್ತು ನಾವು ಕೂಡ ಜೀವಂತರಾಗಿದ್ದೇವೆ. ನಾವು ಇವತ್ತು ದಿವಸ ನೋಡಿ, ಅನೇಕ ಸ್ಥಳಗಳಲ್ಲಿ ಕೂಡ ಇವತ್ತು ಅನೇಕ ಜನರು ಮರಣದ ಹಾಸಿಗೆಯಲ್ಲಿದ್ದಾರೆ. ಅನೇಕ ಜನರು ಕೂಡ ಮರಣ ಹೊಂದಿದ್ದಾರೆ, ಇವತ್ತು ಲೋಕವನ್ನು ಬಿಟ್ಟು ಹೋಗಿದ್ದಾರೆ. ಆದ್ರೆ ಅವ್ರು ಸ್ತುತಿಸಕ್ಕಾಗಲ್ಲ, ದೇವರ ಎಂಬುದಾಗಿ ಹೊಗಳಕ್ಕೂ ಸಾಧ್ಯ ಇಲ್ಲ. ಅದ್ರ ಕೂಡ ದೇವರು ನಮಗೆ ಕೊಟ್ಟಿದ್ದಾನೆ, ಅದು ದೇವರ ಒಂದು ಕೃಪೆ. ಅದಕ್ಕೆ ನಾವ್ಯಾವತ್ತೂ ಕೂಡ ನಮ್ಮ ಬಾಯಲ್ಲಿ ಕೂಡ ದೇವರ ಒಂದು ಕೀರ್ತನೆ ಇರಬೇಕು, ದೇವರ ಒಂದು ಸ್ತೋತ್ರ ಇರಬೇಕು. ಯಾವಾಗಲೂ ಕೂಡ ಆತನನ್ನು ಘನಪಡಿಸುವಂತವರಾಗಿರ್ಬೇಕು. ನಮಗೆ ಕೃತಜ್ಞತೆ ಉಳ್ಳವರಾಗಿದ್ದಾರೆ ದೇವರು. ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಾಗಲಿ, ಪ್ರಯಾಣಗಳಲ್ಲಾಗಲಿ, ಕುಟುಂಬಗಳಲ್ಲಾಗಲಿ, ಸಭೆಗಳಲ್ಲಾಗಲಿ, ಎಲ್ಲಾ ಲೋಕದ ಪರವಾಗಿ ಕೂಡ ದೇವರು ನಮ್ಮನ್ನು ಅನೇಕ ವಿಧವಾದಂತ ರೀತಿಯಲ್ಲಿ ನಮ್ಮನ್ನು ಕಾಪಾಡ್ತಾ ಬಂದಿದ್ದಾನೆ. ಪ್ರೇರೆ ನೋಡ್ರಿ, ಹೊರಗಡೆ ಹೋಗಿ ಬರುವಾಗಲೂ ಕೂಡ ದೇವರು ನನ್ನನ್ನು ಕಾಪಾಡಿದನೆ ಎಂಬುದಾಗಿ ನಾವೇ ಸಾಕ್ಷಿ ಹೇಳ್ತಿರ್ತೀವಿ. ಯಾಕೆ ಕಾಪಾಡಿದ್ರೆ ಅಂದ್ರೆ, ದೇವ್ರ ಚಿತ್ತಲ್ಲಿ ನಮ್ಮನ್ನು ಏನೋ ವಿಶೇಷವಾದ ರೀತಿಯಲ್ಲಿ ಕಾಪಾಡ್ತಾ ಇದ್ದಾರೆ. ಅದಕ್ಕೆ ನಾವು ದೇವರನ್ನು ಸ್ತುತಿಸಬೇಕು, ಕೊಂಡಾಡ್ಬೇಕು. ಅದಕ್ಕೆ ದೇವರ ವಾಕ್ಯದಲ್ಲಿ ನೋಡ್ತೀವಿ ನಾವು, ಕೀರ್ತನೆ 145 ಅಲ್ಲೇ ನಾವು 21ನೇ ವಚನದಲ್ಲಿ ಕೂಡ, ಎಲ್ಲಾ ಜೀವಗಳು ದೇವರ ಪರಿಶುದ್ಧ ನಾಮವನ್ನು ಯುಗ ಯುಗಗಳಲ್ಲಿ ಕೊಂಡಾಡಲಿ. ಜೀವಗಳು ಕೂಡ ದೇವರನ್ನು ಕೊಂಡಾಡ್ತಾ ಇದೆ. ಜೀವಿಗಳು, ಈ ಪ್ರಕೃತಿ ಎಲ್ಲವೂ ಕೂಡ ದೇವರನ್ನು ಕೊಂಡಾಡುವಂತ ಸಂದರ್ಭದಲ್ಲಿ ಮನುಷ್ಯರಾದಂತ ನಾವು ಮತ್ತು ದೇವರ ಹೋಲಿಕೆಯಾಗಿ ಸೃಷ್ಟಿಸಲ್ಪಟ್ಟಂತ ನಾವು, ಆತ್ಮನ ಹೊಂದಿಕೊಂಡಂತ ನಾವು, ದೇವರ ನಾಮವನ್ನು ತಿಳಿದಂತವ್ರು ನಾವು, ಆತನ ಮಕ್ಕಳಾಗಿ ಲೋಕದಲ್ಲಿ ಬಾಳುವಂತವ್ರು, ಯಾಕೆ ದೇವರನ್ನ ನಾವು ಸ್ತುತಿ ಮಾಡಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ, ನಮ್ಮಲ್ಲಿರುವಂತ ಒಂದು ಕೆಟ್ಟ ವಿಧವಾದಂತ ಒಂದು ದುರಾಭಿಪ್ರಾಯ. ದೇವರನ್ನು ನಾವು ಕೊಂಡಾಡದೆ, ಸ್ತುತಿ ಮಾಡದೆ ಮತ್ತು ಆರಾಧನೆ ಮಾಡದೆ ಇರೋಂಥ ಕಾರ್ಯಗಳನ್ನು ಇವತ್ತಿನ ದಿವಸ ಅನೇಕ ಜನರಲ್ಲಿ ನೋಡ್ತಾ ಇದ್ವಿ.
ನಾವು ಸಭೆಗಳಲ್ಲಿ ಕೂಡ ದೇವರಿಗೆ ನಾವು ಸ್ತೋತ್ರ ಹೇಳೋಣ ಎಂಬುದಾಗಿ ನಾವೆಲ್ಲರೂ ಮೊಣಕಾಲ ಹಾಕಿ ಸ್ತೋತ್ರ ಮಾಡುವಂತ ಸಂದರ್ಭದಲ್ಲಿ ನೋಡಿದ್ರೆ ಕೆಲವರು ಮೂಕರಾಗಿ ಕುಂತಿರ್ತಾರೆ. ಬಹಳ ಬಹಳ ಅದು ಮಾಡಬಾರ್ದು ಎಂಬುದಾಗಿ ಎಲ್ಲರೂ ಕೂಡ ಸ್ತೋತ್ರ ಎಂಬುದಾಗಿ ಅಲ್ಲಿ ಸೇವಕನು ಸಹ ಸೇವಕರು ಮೊಣಕಾಲ ಹಾಕಿ ದೇವರಿಗೆ ನಾವು ಕೃತಜ್ಞತೆ ಸ್ತುತಿ ಸ್ತೋತ್ರ ಸಲ್ಲಿಸೋಣ ಎಂಬುದಾಗಿ ಹೇಳುವಾಗ ಪ್ರತಿ ಒಬ್ಬೊಬ್ಬರು ಬಾಯಿಗಳನ್ನು ಗಟ್ಟಿಯಾಗಿ ತೆಗೆದು ದೇವರೇ ನಿನಗೆ ಸ್ತೋತ್ರ, ಕೋಟಾನು ಕೋಟಿ ಸ್ತೋತ್ರಗಳು ಸ್ವಾಮಿ ಎಂಬುದಾಗಿ ನಾವು ಹೊಗಳಬೇಕು. ನಾವು ದೇವರಿಗೆ ಆರಾಧನೆ ಮಾಡಬೇಕು, ಘನಪಡಿಸ್ಬೇಕು, ಸ್ತೋತ್ರ ಹೇಳ್ಬೇಕು. ಮೌನವಾಗಿ ಕೂತಿರ್ತಾರೆ. ಯಾಕೆಂದು ಗೊತ್ತಾಗ್ತಿಲ್ಲ. ಅದು ಏನು ಅಹಂಕಾರ ಅನ್ನೋದು ಗೊತ್ತಾಗಿಲ್ಲ ಕೆಲವರಲ್ಲಿ. ದೇವರ ವಾಕ್ಯ ಹೇಳ್ತದೆ ದೇವರಿಗೆ ನಾವು ಸ್ತೋತ್ರ ಹೇಳಬೇಕೆಂಬುದಾಗಿ ಮೊದಲನೇ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಎರಡನೇದಾಗಿ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಅದೇ ಕೀರ್ತನೆ 147ನೇ ಅಧ್ಯಾಯದಲ್ಲಿ ಎರಡನೇ ಭಾಗವನ್ನು ನೋಡುದು ಏನಂತಂದ್ರೆ ಇಲ್ಲಿ ಸೃಷ್ಟಿ ಪಾಲನೆ ಎಂಬುದಾಗಿ ಕೂಡ ನಾವು ನೋಡ್ತೀವಿ. ಸೃಷ್ಟಿ ಪಾಲನೆ ಎರಡನೇದು. ಸೃಷ್ಟಿ ಪಾಲನೆ ಎಂಬುದಾಗಿ ನಾವು ನೋಡಿದ್ರೆ 8ನೇ ವಚನದಲ್ಲಿ ನಾವು ನೋಡ್ತೀವಿ. ಕೀರ್ತನೆ 147 8ನೇ ವಚನದಲ್ಲಿ ನೋಡ್ತೀವಿ ಏನಂತಂದ್ರೆ, ಆತನು ಆಕಾಶದಲ್ಲಿ ಮೋಡಗಳನ್ನು ಕವಿಸುತ್ತಾನೆ, ಭೂಮಿಗೋಸ್ಕರ ಮಳೆಯನ್ನು ಸಿದ್ಧ ಮಾಡುತ್ತಾನೆ, ಬೆಟ್ಟಗಳಲ್ಲಿ ಹುಲ್ಲನ್ನು ಬೆಳೆಸುತ್ತಾನೆ. ಆತನು ಪಶುಗಳಿಗೆ, ಕೂಗುತ್ತಿರುವ ಕಾಗೆ ಮರಿಗಳಿಗೆ ಬೇಕಾದ ಆಹಾರವನ್ನು ಕೊಡುತ್ತಾನೆ ಎಂಬುದಾಗಿ ಕೂಡ ನಾವು 8ನೇ ವಚನದಲ್ಲಿ ಕೂಡ ನೋಡ್ತೀವಿ. 8ನೇ ವಚನ, 9ನೇ ವಚನ, 16ನೇ ವಚನ, 14ನೇ ವಚನ, 18ನೇ ವಚನಗಳಲ್ಲಿ ಇಲ್ಲಿ ಸೃಷ್ಟಿ ಪಾಲನೆ ಎಂಬುದಾಗಿ ನೋಡ್ತಾ ಇದ್ದೀವಿ. ಸೃಷ್ಟಿ ಪಾಲನೆ ಯಾಕೆ ಮಾಡಬೇಕು? ಸೃಷ್ಟಿ ಪಾಲನೆ ಮಾಡೋದು ಕಾರಣ ಏನಂತಂದ್ರೆ, ಸೃಷ್ಟಿಯಲ್ಲಿ ದೇವರು ಈ ಮೊದಲು ನಾವು ನೋಡ್ತೀವಿ ಆದಿಕಾಂಡದಲ್ಲಿ ಈ ಪ್ರಕೃತಿ ಎಲ್ಲವನ್ನು ಉಂಟು ಮಾಡಿದ್ರು. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ್ರು, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಎಲ್ಲವನ್ನು ಉಂಟು ಮಾಡಿದ್ರು. ಎಲ್ಲವನ್ನು ಉಂಟು ಮಾಡಿದ ಮೇಲೆ ಏನ್ ಮಾಡಿದ್ರು, ಆ ಪ್ರಕೃತಿಯಲ್ಲಿ ಮಾನವರಾದ ಆದಾಮನನ್ನು, ಮೊದಲನೇ ಮಾನವನನ್ನು ಅದರಲ್ಲಿ ಇಟ್ಟರು ಎಂಬುದಾಗಿ. ಯಾಕೆಂತಂದ್ರೆ ಈ ಪ್ರಕೃತಿಯಲ್ಲಿ ಎಲ್ಲಾ ವಿಧವಾದಂತ ಸಹಾಯ ಮಾನವನಿಗೆ ಬೇಕಾಗಿದೆ. ಅದಕ್ಕೆ ಆ ಸೃಷ್ಟಿ ಪಾಲನೆ ಮಾಡ್ತಾ ಇದ್ದಾನೆ. ನಮಗೆ ಬೇಕಾಗಿರುವಂತ ಮಳೆಯನ್ನು, ಬೇಕಾಗಿರುವಂತ ಆಹಾರವನ್ನು, ಬೇಕಾಗಿರುವಂತ ಬಿಸಿಲನ್ನು, ಬೇಕಾಗಿರುವಂತ ಚಳಿ ಗಾಳಿ ಮಳೆಯನ್ನು ಎಲ್ಲವನ್ನು ಕೊಡ್ತಾ ಇದ್ದಾರೆ. ಅದು ವಂಡರ್ಫುಲ್. ನೆನೆಸಬೇಕಾದ್ರೆ ಬಹಳ ಅದ್ಭುತವಾದಂತ ರೀತಿಯಲ್ಲಿ ಕೂಡ ದೇವರನ್ನ ನಾವು ನೆನೆಸಕ್ಕೆ ಆಗ್ತಾ ಇಲ್ಲ. ಎಷ್ಟು ಅದ್ಭುತವಾದ ನೋಡ್ರಿ. ಸೃಷ್ಟಿ ಎಲ್ಲ ಕಾರ್ಯವನ್ನು ಮಾಡಿ ಆ ಸೃಷ್ಟಿಯಲ್ಲಿ ನಮ್ಮನ್ನು ಇಟ್ಟಿದ್ದಾನೆ. ಯಾಕಂತಂದ್ರೆ ನಮಗೆ ಅನೇಕ ವಿಧವಾದಂತ ಆಹಾರ ಬೇಕು, ನಮ್ಗೆ ಅನೇಕ ವಿಧವಾದಂತ ಸಹಾಯ ಬೇಕು, ನಮ್ಗೆ ಅನೇಕ ವಿಧವಾದಂತ ದೇವರ ಒಂದು ಆ ಪ್ರಕೃತಿ ವಿಧವಾದಂತ ಪರಿಪಾಲನೆ ಮಾಡುತ್ತಾ ನಮ್ಮನ್ನು ಸಾಕಿ ಸಲುವಂತ ದೇವರಾಗಿದ್ದಾನೆ ನೋಡ್ರಿ ಪ್ರೀತಿಯುಳ್ಳ ದೇವರು. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಈ ಸೃಷ್ಟಿ ಪಾಲನೆಯಲ್ಲಿ ಅಪೊಸ್ತಲ ಕೃತ್ಯಗಳಲ್ಲಿ 14ನೇ ಅಧ್ಯಾಯ 17ನೇ ವಚನದಲ್ಲಿ ಕೂಡ ನೋಡ್ತೀವಿ. ಪ್ರೀತಿಯುಳ್ಳ ದೇವ ಜನರೇ, ಅಪೊಸ್ತಲ ಕೃತ್ಯಗಳು 14ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡುವುದಾದ್ರೆ ಇಲ್ಲಿ ನಮ್ಗೆ ಅನೇಕ ಮಾತುಗಳು ದೇವರು ನಮ್ಗೆ ದಯಪಾಲಿಸಿದ್ದಾನೆ. ಅಂತಂದ್ರೆ, ಆದರೂ ಆತನು ತನ್ನ ವಿಷಯದಲ್ಲಿ ಸಾಕ್ಷಿ ಕೊಡದೇ ಇರಲಿಲ್ಲ, ನಿಮಗೆ ಆಕಾಶದಿಂದ ಮಳೆಯನ್ನು ಸುಗ್ಗಿ ಕಾಲಗಳನ್ನು ದಯಪಾಲಿಸಿ ಆಹಾರ ಕೊಟ್ಟು ನಿಮ್ಮ ಮನಸ್ಸುಗಳನ್ನು ಆನಂದದಿಂದ ತುಂಬಿಸಿ ಉಪಕಾರ ಮಾಡುತ್ತಾ ಬಂದವನು ಆತನೇ ಎಂದು ಹೇಳಿದರು. ನಮಗೆ ನೋಡ್ರಿ, ಉಪಕಾರ ಆಹಾರವನ್ನು ಕೊಟ್ಟು ಮನಸ್ಸುಗಳನ್ನು ಆನಂದ ಪಡಿಸುವಂತದ್ದಾಗಿದೆ. ಅಷ್ಟು ಒಳ್ಳೆ ಮಾತಂದ್ರೆ ನಮಗೆ ಇವತ್ತು ನಾವು ಸುಖವಾಗಿರುವುದು ಮತ್ತು ಸಂತೋಷವಾಗಿರುವುದು ದೇವರ ಸೃಷ್ಟಿ ಪಾಲನೆ. ಇವತ್ತು ನೋಡ್ರಿ, ಎಲ್ಲಾ ಕಡೆ ಬಿಸಿಲು ಎಷ್ಟು ತಾಪ ಇದೆ. ಕೆಲವು ಕಡೆ 46 ಡಿಗ್ರಿ, ಕೆಲವು ಕಡೆ 44, 43 ಬಿಸಿಲು, ಮತ್ತು ಕೆಲವು ಕಡೆ ಇನ್ನೂ ಜಾಸ್ತಿ, ಇನ್ನೂ ಕಡಿಮೆ. ಆದ್ರೂ ಕೂಡ ಈ ಸೃಷ್ಟಿ ಪಾಲನೆ ನೋಡ್ರಿ, ನಮ್ಗೆ ಎಷ್ಟು ಬಿಸಿಲು ಬೇಕು, ಎಷ್ಟು ಮಳೆ ಬೇಕು, ಎಷ್ಟು ಚಳಿ ಬೇಕು. ಅದು ಮಾನವನಿಗೆ, ಈ ಶಾರೀರಿಕವಾಗಿರುವಂತ ಮಾನವನಿಗೆ ಏನಾಗ್ತಾ ಇದೆ ಅಂತಂದ್ರೆ, ಈ ಮೂರು ನಮಗೆ ಬೇಕಾಗಿದೆ. ಚಳಿ ಬೇಕು, ಮತ್ತು ಬಿಸಿಲು ಬೇಕು, ಮಳೆ ಬೇಕು. ಈ ವಿಧವಾದಂತ ಈ ಸೃಷ್ಟಿ ಪಾಲನೆ ಮಾಡುತ್ತಾ ನಮ್ಮನ್ನು ಸಾಕಿ ಸಲುತ್ತಾನೆ, ಆನಂದ ಕೊಡ್ತಾ ಇದೆ. ಇವತ್ತು ಬಿಸಿಲಲ್ಲಿ ಇರ್ತೀವಿ, ಇನ್ನು ಕೆಲವು ದಿನ ಆದ್ರೆ ಮಳೆ ನಮ್ಮನ್ನು ತಂಪಾದ ರೀತಿಯಲ್ಲಿ ನಡೆಸುವಂತದ್ದಾಗಿದೆ. ಎಷ್ಟು ಅದ್ಭುತವಾದಂತ ರೀತಿಯಲ್ಲಿ. ಅದಕ್ಕೆ ಭಕ್ತನಾದಂತ ಯೋಬನು ಕೂಡ ದೇವರು ಒಂದು ಒಳ್ಳೆ ಮಾತು ಹೇಳ್ತಾ ಇದ್ದಾನೆ. ಅಲ್ಲಿ ಕೂಡ ಯೋಬನಿಗೆ ದೇವ್ರ ಪ್ರಶ್ನೆ ಆಗ್ತಾ ಇದ್ದಾನೆ. ಯೋಬನ ಪುಸ್ತಕದಲ್ಲಿ ನಾವು ನೋಡ್ತೀವಿ. ಯೋಬನ ಪುಸ್ತಕದಲ್ಲಿ 38ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೀವಿ. ಅಂತಂದ್ರೆ ಯೋಬನಿಗೆ ದೇವರು ಪ್ರತ್ಯಕ್ಷನಾಗಿ ಪ್ರಶ್ನೆ ಕೇಳ್ತಾನೆ. ಯಾರಿಗೆ? ಯೋಬನಿಗೆ. ಈ ಸೃಷ್ಟಿ ಪಾಲನೆ ಬಗ್ಗೆ ಕೇಳ್ತಾನೆ. ಏನಂತಂದ್ರೆ, ಯೋಬನ ಪ್ರವಾದನ ಪುಸ್ತಕ 38ನೇ ಅಧ್ಯಾಯದಲ್ಲಿ 1ನೇ ವಚನವನ್ನು ನಾವು 4ನೇ ವಚನದವರೆಗೆ ನೋಡಿದರೆ, ಆಗ ಯೆಹೋವನು ಬಿರುಗಾಳಿಯೊಳಗಿಂದ ಯೋಬನಿಗೆ ಪ್ರತ್ಯುತ್ತರವಾಗಿ ಹೀಗೆಂದನು, ಅಜ್ಞಾನದ ಮಾತುಗಳಿಂದ
ಸತ್ಯಾಲೋಚನೆಯನ್ನು ಮಂಕು ಮಾಡುವರು ಇವನು ಯಾರು? ಸೂರ್ಯನಂತೆ ನಡಿಕಟ್ಟುಕೋ, ನಾನು ಪ್ರಶ್ನೆ ಮಾಡುವೆನು, ನೀನೇ ನನಗೆ ಉಪದೇಶಿಸು. ನಾನು ಲೋಕಕ್ಕೆ ಅಸ್ತಿವಾರ ಹಾಕಿದಾಗ ನೀನು ಎಲ್ಲಿ ಇದ್ದಿ? ನೀನು ಜ್ಞಾನಿಯಾಗಿದ್ರೆ ಹೇಳು ಎಂಬುದಾಗಿ. ನೋಡಿ, ಎಷ್ಟು ಅದ್ಭುತವಾದಂತ ರೀತಿಯಲ್ಲಿ ಯೋಬನಿಗೆ ದೇವ್ರ ಪ್ರಶ್ನೆ ಕೇಳ್ತಾ ಇದೆ. ಇವತ್ತು ನಮಗೂ ಕೂಡ ಪ್ರಶ್ನೆ ಕೇಳ್ತಾ ಇದ್ರೆ, ಈ ಸೃಷ್ಟಿ ಹಾಕುವಾಗ ನಾವೆಲ್ಲಿದ್ದೀವಿ? ದೇವರಲ್ಲಿದ್ದೀವಿ. ನಾವು ಮೊದಲೆಲ್ಲ ನಾವು ದೇವರಲ್ಲಿದ್ದೀವಿ, ಆಮೇಲೆ ಆದಾಮನಿಂದ ಈ ಲೋಕಕ್ಕೆ ನಾವು ಬಂದಿದ್ದೀವಿ. ಆದ್ರೆ ಈ ಸೃಷ್ಟಿ ಹಾಕುವ ಕಾರಣ ಅಂತಂದ್ರೆ ನಮಗೆ ಸೃಷ್ಟಿ ಪರಿಪಾಲನೆ ಮಾಡುವುದಕ್ಕಾಗಿ, ನಮ್ಗೆ ಯಾವ ಕಾಲಕ್ಕೆ ಯಾವ ರೀತಿಯಲ್ಲಿ ಮಾಡಬೇಕು, ಯಾವ ರೀತಿಯಲ್ಲಿ ಏನು ಮಾಡಬೇಕೆಂಬುದಾಗಿ ದೇವರು ಅದ್ಭುತವಾದಂತ ರೀತಿಯಲ್ಲಿ ತೋರಿಸುವಂತನಾಗಿದ್ರು. ಅದಕ್ಕೆ ಪ್ರೀತಿಯ ದೇವ ಜನರೇ, ಅಲ್ಲಿ ನಾವು ನೋಡ್ತೇವೆ, ಅದೇ ಕೀರ್ತನೆ 145ನೇ ಅಧ್ಯಾಯ ಕೀರ್ತನೆ 15ನೇ ವಚನದಲ್ಲಿ ಕೂಡ ನಾವು ನೋಡಿದ್ರೆ ಒಳ್ಳೆ ಒಂದು ಮಾತು ಹೇಳ್ತಾ ಇದ್ದಾನೆ ಸೃಷ್ಟಿ ಪಾಲನೆ ಬಗ್ಗೆ. ನೋಡ್ರಿ, ಯೆಹೋವನೇ, ಎಲ್ಲಾ ಜೀವಿಗಳು ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ, ನೀನು ಅವುಗಳಿಗೆ ಒತ್ತೊತ್ತಿಗೆ ಆಹಾರವನ್ನು ಕೊಡುತ್ತಿ ಎಂಬುದಾಗಿ. ಒತ್ತೊತ್ತಿಗೆ ಆಹಾರವನ್ನು ಸಮಯಕ್ಕೆ ತಕ್ಕಂತೆ ಕಾಡು ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಎಷ್ಟು ಅದ್ಭುತವಾದಂತ ರೀತಿಯಲ್ಲಿ ಸೃಷ್ಟಿ ಪಾಲನೆ ಮಾಡುವಂಥದ್ದು. ಅಂದ್ರೆ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಅದರಲ್ಲಿರುವಂತ ಮನುಷ್ಯರು ನಮಗೂ ಕೂಡ ಊಟ ಕೊಡ್ತಾ ಇದ್ದಾರೆ. ಇವತ್ತು ಯಾರು ಉಪವಾಸ ಇಲ್ಲ. ಇವತ್ತು ನಾವು ಉಪವಾಸ ಇದ್ದೀವಿ, ನಮ್ಮ ಮನೇಲಿ ಏನೂ ಇಲ್ಲ ಎಂಬುದಾಗಿ ಹೇಳೋರು ಯಾರಿದ್ದಾರೆ? ಯಾರು ಇಲ್ಲ. ಏನು ಬೇಕಾದ್ರೂ ಕೂಡ ಊಟ ಮಾಡೋರು ಇದ್ದಾರೆ. ಇವತ್ತು ಎಲ್ಲ ಸಂಪೂರ್ಣವಾಗಿ ಊಟ, ಸ್ಪೆಷಲ್ ಅಡಿಗೆ ಮಾಡೋರು ಇದ್ದಾರೆ. ಒಂದೊಂದು ಒಪ್ಪತ್ತಿಗೆ ಒಂದೊಂದು ಊಟ. ಇವತ್ತು ನಾಳೆ ಏನ್ ಮಾಡ್ಬೇಕು, ನಾಳೆ ಏನು ಮಾಡ್ಕೋಬೇಕೆಂಬುದಾಗಿ ಆಲೋಚನೆಯಲ್ಲಿದ್ದಾರೆ. ದೇವರ ಅದ್ಭುತವಾದಂತ ಸೃಷ್ಟಿ ಪಾಲನೆ, ಅದನ್ನು ಸೃಷ್ಟಿ ಮಾಡಿ ಅದರಲ್ಲಿರುವಂತ ಆಹಾರವನ್ನು ಕೊಟ್ಟು ನಮ್ಮನ್ನು ಸಾಕು ಸಲ್ಲಿಸ್ತಾ ಇದ್ದಾನೆ ಅಂದ್ರೆ ಒಳ್ಳೆ ಅದ್ಭುತ. ಅದಕ್ಕೆ ಪ್ರೀತಿಯ ದೇವ ಜನರ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ 5ನೇ ಅಧ್ಯಾಯ 45ನೇ ವಚನವನ್ನು ಕೂಡ ನಾವು ನೋಡಿದಾದ್ರೆ ಅಲ್ಲಿ ಒಳ್ಳೆ ಒಂದು ಮಾತು ಹೇಳ್ತಾ ಇದ್ದಾನೆ ದೇವ್ರು. ಏನಂತಂದ್ರೆ ನೋಡ್ರಿ, ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿರುವಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆಯನ್ನು ಸುರಿಸುತ್ತಾನೆ. ಪ್ರೀತಿಯ ದೇವ ಜನರೇ, ಇಲ್ಲಿ ಯಾರಿಗೂ ಕೂಡ ಸೃಷ್ಟಿ ಪಾಲನೆಯಲ್ಲಿ ನಾನು ನಂಬಿದವರಿಗೆ ಅಷ್ಟೇ ಮಾಡಬೇಕು, ನಮ್ಮದೇ ಇರುವವರಿಗೆ ನಾನು ಮಾಡುವುದಿಲ್ಲ ಎಂಬುದಾಗಿ ಹೇಳ್ತಾ ಇಲ್ಲ. ನೀತಿವಂತರಿಗೂ ಅನೀತಿವಂತರಿಗೂ ಕೆಟ್ಟವರಿಗೂ ಒಳ್ಳೆಯವರಿಗೆ ಎಲ್ಲರಿಗೂ ಕೂಡ ನನ್ನ ಪಾಲನೆ ಅದ್ಭುತವಾದಂತ ರೀತಿಯಲ್ಲಿ ನಾನು ತೋರಿಸಬೇಕು. ನಾನು ಸೃಷ್ಟಿಕರ್ತನು, ನಾನು ಅದ್ಭುತ ರಕ್ಷಕನು, ನಾನು ಅವರನ್ನು ಪರಿಪಾಲನೆ ಮಾಡುವಂತ ರಕ್ಷಕನಾಗಿದ್ದೇನೆ ಎಂಬುದಾಗಿ ಈ ವಾಕ್ಯದ ಮುಖಾಂತರ ನಮಗೆ ತೋರಿಸುವಂತವನಾಗಿದ್ದಾನೆ ಪ್ರೀತಿಯ ದೇವ ಜನ. ಅದಕ್ಕೆ ನಾವು ನೋಡ್ತೀವಿ, ಇಲ್ಲಿ ದೇವರು ಅದ್ಭುತವಾದಂತ ರೀತಿಯಲ್ಲಿ ನಮಗೆ ಪಂಚಭೂತಗಳನ್ನು ಕೊಟ್ಟು ಕೂಡ ಇವತ್ತೇನ್ ಮಾಡ್ತಾ ಇದ್ದಾನೆ, ನಮಗೆ ಒಳ್ಳೆ ರೀತಿಯಲ್ಲಿ ಸೃಷ್ಟಿ ಪಾಲನೆಯನ್ನು ಮಾಡುವಂತವನಾಗಿದ್ದಾನೆ. ನೋಡ್ರಿ, ಸೂರ್ಯನು ಬರುವಂತ ಸಂದರ್ಭದಲ್ಲಿ ಒಂದು ಅದ್ಭುತವಾದಂತ ಕ್ರಿಯೆಗಳು, ಚಂದ್ರನು ಬರುವಂತ ಸಂದರ್ಭದಲ್ಲಿ ಒಳ್ಳೆ ಅದ್ಭುತವಾದಂತ ಪ್ರಕೃತಿ. ನೋಡ್ರಿ, ಆ ರಾತ್ರಿ ಬಂದ್ರೆ ಒಳ್ಳೆ ಅದ್ಭುತವಾದಂತ, ಬೆಳಕು ಬಂದ್ರೆ ಒಂದು ಅದ್ಭುತವಾದಂತ ಕಾರ್ಯಗಳು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಗ್ರಹಿಸಕ್ಕೆ ನಮ್ಮಲ್ಲಿ ಆ ಒಂದು ವಿವೇಕ ಜ್ಞಾನವನ್ನು ನಾವು ಕಡಿಮೆ ಮಾಡಿಕೊಳ್ತಾ ಇದ್ದೇವೆ ಪ್ರೀತಿಯ ದೇವ ಜನ. ಅದಕ್ಕೆ ಸೃಷ್ಟಿ ಪಾಲನೆ ಅದ್ಭುತವಾದಂತ ರೀತಿಯಲ್ಲಿದೆ. ಅದಕ್ಕೆ ಈ 2ನೇ ಭಾಗದಲ್ಲಿ ನೋಡ್ತೀವಿ, ಎಲ್ಲರನ್ನು ಕೂಡ ಆತನು ಸಮವಾದ ರೀತಿಯಲ್ಲಿ ಪರಿಪಾಲನೆ ಮಾಡುವಂತಾನೆ ಎಂಬುದಾಗಿ ನಾವು ನೋಡ್ತೀವಿ. ಕೊನೆಯದಾಗಿ ನಾವು 3ನೇ ಒಂದು ಭಾಗವನ್ನು ನೋಡುವುದಾದ್ರೆ ಅಲ್ಲೇ ಕೀರ್ತನೆ 147ನೇ ಅಧ್ಯಾಯದಲ್ಲಿ ನಾವು 15ನೇ ವಚನವನ್ನು ನಾವು ನೋಡೋಣ. ಏನಂತಂದ್ರೆ 15ನೇ ವಚನವನ್ನು, ತನ್ನ ನುಡಿಯನ್ನು ಭೂಲೋಕಕ್ಕೆ ಕಳಿಸುತ್ತಾನೆ, ಆತನ ವಾಕ್ಯವು ಬಹು ವೇಗಶಾಲಿಯಾಗಿದೆ. ಯಾಕೆ ಭೂಲೋಕಕ್ಕೆ ದೇವರ ವಾಕ್ಯವನ್ನು ಕಳಿಸುವಂತವನಾಗಿದ್ದಾನೆ ಎಂಬುದಾಗಿ ನೋಡಿದರೆ, ಇವತ್ತು ಭೂಲೋಕದಲ್ಲಿರುವಂತ ಪ್ರತಿಯೊಬ್ಬೊಬ್ಬರಿಗೆ ರಕ್ಷಣೆ ಆಗ್ಬೇಕು, ಪ್ರತಿಯೊಬ್ಬೊಬ್ಬರು ರಕ್ಷಣೆ ಹೊಂದಿಕೊಳ್ಳಬೇಕು. ಇವತ್ತು ದೇವರ ರಕ್ಷಣೆಯನ್ನು ಅಲಕ್ಷ್ಯ ಮಾಡುವಂಥದ್ದು, ನಿರ್ಲಕ್ಷ್ಯ ಮಾಡುವಂಥದ್ದು, ನಮಗೆ ದೇವರು ಬೇಡ, ನಾವು ಯಾಕೆ ನಂಬಬೇಕು ಅಂತ ಹೇಳುವಂತ ಅನೇಕ ಜನರಿದ್ದಾರೆ ಇವತ್ತೊಂದು ದಿವಸ. ಅದಕ್ಕೆ ರಕ್ಷಣೆಯನ್ನು ತೋರುವಂತ, ಅದಕ್ಕೆ ನಾವು ನೋಡ್ತೀವಿ ವೆಡ್ಡಿಂಗ್ ಅಲ್ಲಿ ಕೂಡ ಸೃಷ್ಟಿ ಪಾಲನೆ, ಸ್ವಪ್ರಜಾ ರಕ್ಷಣೆ. ಸ್ವಪ್ರಜಾ ರಕ್ಷಣೆ ಅಂತಂದ್ರೆ ಇವತ್ತು ಭೂಲೋಕದಲ್ಲಿ ಹುಟ್ಟಿದಂತ ಪ್ರತಿ ಮಾನವರು ಕೂಡ, ನಾವೆಲ್ಲರೂ ಕೂಡ ದೇವರ ಮಕ್ಕಳೇ. ಆತನ ತನ್ನ ಮಕ್ಕಳನ್ನು ರಕ್ಷಣೆ ಮಾಡುವುದಕ್ಕಾಗಿ ನಾನಾ ವಿಧವಾದಂತ ಆಲೋಚನೆಗಳನ್ನು, ನಾನಾ ವಿಧವಾದಂತ ಅದ್ಭುತ ಕಾರ್ಯಗಳನ್ನು ಮಾಡುವಂತವನಾಗಿದ್ದಾನೆ. ಅದಕ್ಕೆ ತನ್ನ ವಾಕ್ಯವನ್ನು ಈ ಲೋಕಕ್ಕೆ ಕಳಿಸಿಕೊಡ್ತಾ ಇದ್ದಾನೆ.
ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಅದಕ್ಕೆ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ನಮಗೋಸ್ಕರ, ಎಲ್ಲಾ ಜನರಿಗೋಸ್ಕರ, ಎಲ್ಲಾ ಪಾಪದ ಆ ಬಂಧನಗಳನ್ನು ಬಿಡಿಸೋದಕ್ಕೋಸ್ಕರ ಯೇಸು ಕ್ರಿಸ್ತನ ನಮಗೆ ಈ ಲೋಕಕ್ಕೆ ಕಳಿಸಿಕೊಟ್ಟರು. ಯಾಕಂದ್ರೆ ಆತನಲ್ಲಿ ವಿಶ್ವಾಸ ಬಿಡಬೇಕು, ಆತನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ ಎಂಬುದಾಗಿ ಕೂಡ ನಾವು ನೋಡ್ತೀವಿ. ಅದಕ್ಕೆ ಪ್ರೀತಿಯ ದೇವ ಜನರೇ, ರಕ್ಷಣೆ ನಮಗೆಲ್ಲರಿಗೂ ಬೇಕೆಂಬುದಾಗಿ ಕೂಡ ನಾವು ನೋಡ್ತೀವಿ. ಅದಕ್ಕೆ 3ನೇ ವಚನದಲ್ಲಿ ನಾವು ನೋಡಿದ್ರೆ 147 3ನೇ ವಚನ, ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ ಅಂತಂದ್ರೆ, ಮುರಿದ ಮನಸ್ಸುಗಳಂತಂದ್ರೆ ಇವತ್ತು ಅನೇಕ ವಿಧವಾದಂತ ಹೃದಯಗಳಿಂದ, ಅನೇಕ ವಿಧವಾದಂತ ಪಾಪದ ಕಾರ್ಯಗಳಿಂದ ನಾವೇನಾಗಿದ್ದೀವಿ ಅಂತಂದ್ರೆ ವಾಸಿ ಇಲ್ಲ ನಮ್ಮಲ್ಲಿ ಅಂತಂದ್ರೆ ಪಾಪದಿಂದ ಬಿಡುಗಡೆ ಇಲ್ಲ ಎಂಬುದಾಗಿ ನಾವು ನೋಡ್ತಾ, ಆ ಬಿಡುಗಡೆ ಮಾಡುವುದಕ್ಕೆ ವಾಕ್ಯವನ್ನು ಕಳಿಸಿದ ಅಂತಂದ್ರೆ ಇವತ್ತಿನ ದಿವಸ ನಮಗೆ ರಕ್ಷಣೆ ಎಲ್ಲಿದೆ? ರಕ್ಷಣೆ ಎಲ್ಲಿದೆ ಅಂತಂದ್ರೆ ವಾಕ್ಯದಲ್ಲಿ ನಮಗಿದೆ. ಆ ವಾಕ್ಯದಲ್ಲಿ ನಮಗೆ ರಕ್ಷಣೆ ಇದೆ. ಅದಕ್ಕೆ ನಾವು ನೋಡ್ತೀವಿ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 70ನೇ ವಚನದಲ್ಲಿ ನೋಡ್ತೀವಿ, ದಾವೀದನ ಮನೆತನದಲ್ಲಿ ರಕ್ಷಣೆ ವೀರನನ್ನು ಎಬ್ಬಿಸುವನು ಎಂಬುದಾಗಿ. ದಾವೀದ ಮನೆತನದಿಂದ ರಕ್ಷಣೆ ವೀರನನ್ನು ಎಬ್ಬಿಸುವನು ಅಂತಂದ್ರೆ ಯೇಸು ಕ್ರಿಸ್ತನನ್ನು. ಅದಕ್ಕೆ ಅದೇ ನೋಡ್ತೀವಿ ನಾವು ಏನಂತಂದ್ರೆ, ಅದೇ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 79ನೇ ವಚನದಲ್ಲಿ ನಾವು ನೋಡ್ತೀವಿ, ಕತ್ತಲಲ್ಲಿ ಗಾಢಾಂತರ ಮರಣ ಅಂಧಕಾರ ವಾಸಿಸುವವರಿಗೆ ಪ್ರಕಾಶ ಬೆಳಕನ್ನು ಕೊಟ್ಟು ನಡೆಸುವನು ಎಂಬುದಾಗಿ. ಅಂತಂದ್ರೆ ಅನೇಕರು ಇವತ್ತಿನ ದಿವಸ ರಕ್ಷಣೆ ಇಲ್ಲದೆ ಕತ್ತಲಲ್ಲಿದ್ದಾರೆ, ಅಂಧಕಾರದಲ್ಲಿದ್ದಾರೆ, ಪಾಪದಲ್ಲಿದ್ದಾರೆ. ನಮ್ಮನ್ನು ನಾವೇ ರಕ್ಷಿಸಿಕೊಂಡಿದ್ದೇವೆ, ನಮಗೆ ರಕ್ಷಣೆ ಇದೆ ಎಂಬುದಾಗಿ ಹೇಳ್ಕೊಳ್ಳುವವರು ಇವತ್ತು ಅನೇಕ ಪ್ರಪಂಚದಲ್ಲಿದ್ದಾರೆ. ಆದ್ರೆ ಅವ್ರಿಗೆ ರಕ್ಷಣೆ ಕೊಡುವುದಕ್ಕಾಗಿ ಇವತ್ತಿನ ದಿವಸ ತನ್ನ ವಾಕ್ಯವನ್ನು ಈ ಲೋಕಕ್ಕೆ ಕಳಿಸಿಕೊಡುವನು ಎಂಬುದಾಗಿ ಬೋಲಕ್ಕೆ. ಅದಕ್ಕೆ ನೋಡ್ತೀವಿ ಇವತ್ತಿನ ದಿವಸ ದೇವರ ಕೃಪೆಯಿಂದ ನಾವೆಲ್ಲರೂ ಕೂಡ ರಕ್ಷಣೆಯನ್ನು ಹೊಂದಿದ್ದೇವೆ ಎಂಬುದಾಗಿ ಎಫೆಸದವರು ಬರೆದ ಪುಸ್ತಕ 2ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡ್ತೀವಿ. ಅದಕ್ಕೆ ಪ್ರೀತಿಯುಳ್ಳ ದೇವ ಜನರೇ, ನಾವು ದೇವರ ವಾಕ್ಯ ವಿಷಯದಲ್ಲಿ ನೋಡುವುದಾದ್ರೆ ಇಲ್ಲಿ ನಂಬುವರಿಗೆ ರಕ್ಷಣೆಯಾಗುವುದು ಎಂಬುದಾಗಿ. ನಂಬಬೇಕು, ರಕ್ಷಣೆ ಬರಬೇಕಾದ್ರೆ ನಂಬಬೇಕು. ನಾವು ನಂಬುತ್ತಾ ಇದೀವ? ಇವತ್ತಿನ ದಿವಸ ಅನೇಕ ಜನರು ನಂಬುವುದಕ್ಕೆ ಬಹಳ ಮಂದಿ ಏನ್ ಮಾಡಲ್ಲ, ನಂಬುವುದಿಲ್ಲ. ಈಗ ಯೇಸು ಕ್ರಿಸ್ತ ನಂಬ್ರಿ, ಆತನು ನಿಮ್ಮನ್ನು ರಕ್ಷಿಸುವನು, ಆತನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಎಂಬುದಾಗಿ ಹೇಳಿದ್ರೆ ಇವತ್ತು ಆ ಒಂದು ಮಾತಿಗೆ ಬೆಲೆ ಇಲ್ಲ. ಇಲ್ಲ, ನಮಗಿಲ್ಲ ಇವ್ ದೇವರು, ನಮಗಿಲ್ಲ, ನಮಗೆ ಬೇಕಾಗಿಲ್ಲ ಎಂಬುದಾಗಿ ಅನೇಕ ಜನರು. ಅದಕ್ಕೆ ದೇವರ ವಾಕ್ಯದಲ್ಲಿ ನೋಡ್ತೀವಿ ಏನಂತಂದ್ರೆ 1ನೇ ತಿಮೋಥಿ 2ನೇ ಅಧ್ಯಾಯ 4-5 ವಚನಗಳಲ್ಲಿ ನೋಡ್ತೀವಿ, ದೇವರ ಚಿತ್ತ ಏನಾಗಿದೆ ಅಂತಂದ್ರೆ ಭೂ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ಮಾನವನು ರಕ್ಷಣೆ ಹೊಂದಬೇಕೆಂಬುದಾಗಿ ದೇವರ ಚಿತ್ತವಾಗಿದೆ. ದೇವರ ಚಿತ್ತ ಎಲ್ಲ ರಕ್ಷಣೆ ಹೊಂದಬೇಕು, ಪ್ರಜಾ ರಕ್ಷಣೆ ಪಾಲನೆ ಮಾಡಬೇಕೆಂಬುದಾಗಿ ದೇವರ ಒಂದು ಚಿತ್ತವಾಗಿದೆ. ಇವತ್ತಿನ ದಿವಸ ಪ್ರೀತಿಯ ದೇವ ಜನರೇ, ಈ ರಕ್ಷಣೆ ಕೂಡ ನಾವು ನೋಡ್ತಾ ಇದೀವಿ ಏನಂತಂದ್ರೆ, ನೋಡ್ರಿ ಈ ರಕ್ಷಣೆ ಯಾವಾಗಿಂದ ಇದೆ ಎಂಬುದಾಗಿ ನೋಡೋಣ. 2ನೇ ಥೆಸಲೋನಿಕದವರು ಬರೆದ ಪತ್ರಿಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಈ ರಕ್ಷಣೆ ಯಾವಾಗಿಂದ ಇದೆ ಎಂಬುದಾಗಿ ನಾವು ನೋಡುವುದಾದ್ರೆ 2ನೇ ಥೆಸಲೋನಿಕ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನವನ್ನು ನಾವು ನೋಡುವುದಾದರೆ, ಈ ರಕ್ಷಣೆ ಯಾವಾಗಿಂದ ದೇವರು ನಮ್ಗೆ ಕೊಟ್ಟಿದ್ದಾರೆ, ಈಗ ಕೊಟ್ಟಿದ್ದಾರ, ಯಾವಾಗ ಕೊಟ್ಟಿದ್ದಾರೆ ಎಂಬುದಾಗಿ ನೋಡಿದರೆ, ಕರ್ತನಿಗೆ ಪ್ರಿಯವಾಗಿರುವ ಸಹೋದರರೇ, ನೀವು ಪವಿತ್ರಾತ್ಮನಿಂದ ಶುದ್ಧಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆ ಇಟ್ಟು ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ದೇವರು ನಿಮ್ಮನ್ನು ಆದಿಯಿಂದಲೂ ಆರಿಸಿಕೊಂಡಿದ್ದರಿಂದ ನಾವು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುವುದಕ್ಕಾಗಿ ಬದ್ಧರಾಗಿದ್ದೇವೆ ಎಂಬುದಾಗಿ. ಪ್ರೀತಿಯ ದೇವ ಜನರ, ಇಲ್ಲಿ ಒಳ್ಳೆ ಒಂದು ಮಾತು ಇಲ್ಲಿ ಪೌಲನು ಥೆಸಲೋನಿಕ ಸಭೆಯವರಿಗೆ ಹೇಳ್ತಾ ಇದ್ದಾನೆ ಏನಂತಂದ್ರೆ, ನೀವು ರಕ್ಷಣೆ ಹೊಂದಬೇಕಾದರೆ ಆದಿಯಿಂದಲೂ ಆರಿಸಿಕೊಂಡಿದ್ದಾರಂತ. ಆದಿಯಿಂದಲೂ ಎಷ್ಟು ಒಳ್ಳೆ ಅದ್ಭುತ ನೋಡ್ರಿ. ರಕ್ಷಣೆ ಎಷ್ಟು ಅದ್ಭುತವಾದ, ಆದಿಯಿಂದಲೂ ಈ ಜಗತ್ತನ್ನು ಉಂಟು ಮಾಡ್ಲಿಕ್ಕೆ ಮುಂಚೆಯಿಂದನೇ ದೇವರ ಚಿತ್ತದಲ್ಲಿ ಇದೀಗೋ ನನ್ನ ಮಕ್ಕಳು ಈಗ ಆದಾಮನಿಂದ ಹೊರ ಬರ್ತಾ ಇದ್ದಾರೆ, ಎಲ್ಲರನ್ನು ನಾನು ಈ ಭೂಲೋಕಕ್ಕೆ ಜನರನ್ನು ಆ ಸಂತಾನವನ್ನು ಉತ್ಪತ್ತಿ ಮಾಡುತ್ತೇನೆ, ಅವರೆಲ್ಲ ರಕ್ಷಣೆ ಹೊಂದಬೇಕು. ಎಷ್ಟು ವಂಡರ್ಫುಲ್ ನೋಡ್ರಿ. ಆದಿಯಿಂದಲೂ ಕೂಡ ದೇವರು ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಎಷ್ಟು ಸಂಕಲ್ಪವನ್ನು ಇಟ್ಟುಕೊಂಡಿದ್ದಾರೆ ಪ್ರೀತಿಯ ದೇವಜನ. ಅದಕ್ಕೆ ಕೊನೆಯ ಒಂದು ಮಾತಲ್ಲಿ ಕೂಡ ನಾನು ನೋಡ್ತೇನೆ, ಈ ರಕ್ಷಣೆ 3 ಕಾಲಕ್ಕೆ ಸಂಬಂಧಪಟ್ಟವಾಗಿದೆ. ಈ ರಕ್ಷಣೆ 3 ಕಾಲಕ್ಕೆ ಸಂಬಂಧಪಟ್ಟವಾಗಿದೆ. ಒಂದು ಭೂತಕಾಲಕ್ಕೆ, 2ನೇದು ವರ್ತಮಾನ ಕಾಲಕ್ಕೆ, 3ನೇದು ಮತ್ತು ಭವಿಷ್ಯತ ಕಾಲಕ್ಕೆ ಕೂಡ ಸಂಬಂಧಪಟ್ಟದ. ಅದಕ್ಕೆ 3 ವಚನಗಳನ್ನು ಹೇಳಿ ನಾನು ಮುಕ್ತಾಯ ಮಾಡ್ತೇನೆ. ಅಂತಂದ್ರೆ ಭೂತಕಾಲ ಎಂಬುದಾಗಿ ನೋಡಿದ್ರೆ ಇಬ್ರಿಯ ಬರೆದ ಪುಸ್ತಕ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಏನಂತಂದ್ರೆ 7ನೇ ವಚನದಲ್ಲಿ ಭೂತಕಾಲ ಅಂತಂದ್ರೆ ಗತಿಸುವುದಂತ ಕಾಲದಲ್ಲಿ ಕೂಡ ಏನಂತಂದ್ರೆ, ಆ ಗತಿಸುವುದಂತ ಕಾಲದಲ್ಲಿ ಯಾರು ಯಾವ ರೀತಿಯಲ್ಲಿ ರಕ್ಷಣೆ ಹೊಂದಿದ್ರೆ ಎಂಬುದಾಗಿ ನೋಡ್ರಿ. ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ 7ನೇ ವಚನದಲ್ಲಿ
ನಂಬಿಕೆಯಿಂದಲೇ ನೋಹನು ಅದುವರೆಗೂ ಕಾಣದೆ ಸಂಗತಿಗಳನ್ನು ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರು ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ಆದುದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರರೆಂದು ನಿರ್ಣಯಿಸಿಕೊಂಡು ನಂಬಿಕೆ ಫಲವನಾದ ನೀತಿಯನ್ನು ಬಾಧ್ಯತೆಯಾದ. ಅಂತಂದ್ರೆ ಕಳೆದ ಕಾಲದಲ್ಲಿ, ಅಂತಂದ್ರೆ ಹಳೆಯ ಕಾಲದಲ್ಲಿ, ಅಂತಂದ್ರೆ ಭೂತ ಕಾಲದಲ್ಲಿ ಕೂಡ ಏನಾಗಿದೆ ಅಂತಂದ್ರೆ ಅವರು ರಕ್ಷಣೆ ಹೊಂದಿದ್ರು. ಗತ ಕಾಲದಲ್ಲಿ ಅಂದ್ರೆ ಆವಾಗ ನಾವ್ಯಾರು ಇಲ್ಲ, ಆದ್ರೆ ನಂಬಿಕೆಯಿಂದಲೇ ಅವರು ಕುಟುಂಬವು ರಕ್ಷಣೆ ಹೊಂದಿತು. ಇದು ಒಂದನೇ. ಮತ್ತೆ ವರ್ತಮಾನ ಕಾಲದಲ್ಲಿ ನೋಡ್ತೀವಿ. ವರ್ತಮಾನ ಕಾಲದಲ್ಲಿ ಅಂತಂದ್ರೆ 1ನೇ ಪೇತ್ರ ಬರೆದ ಪುಸ್ತಕದಲ್ಲಿ ನಾವು ನೋಡ್ತೀವಿ. ಅಂತ 1ನೇ ಪೇತ್ರ ಬರೆದ ಪುಸ್ತಕ 1ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡ್ತೀವಿ. ಏನಂತಂದ್ರೆ ಪೇತ್ರನ್ ಹೇಳ್ತಾ ಇದ್ದಾನೆ, ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯಫಲವಾಗಿರುವ ಆತ್ಮ ರಕ್ಷಣೆಯನ್ನು ಹೊಂದಿದವರಾಗಿ ಹೇಳಸಖ್ಯವಾದಂತ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ಅಂತಂದ್ರೆ ಯಾರು ಕೂಡ ರಕ್ಷಣೆಯನ್ನು ಅಂದ್ರೆ ಅಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಇದು ನಾವು ನೋಡ್ತೀವಿ ವರ್ತಮಾನ ಕಾಲ ಅಂತ. ಈಗ ನಾವು ಯಾರು ಕೂಡ ಕಣ್ಣಾರೆ ಕಂಡಿಲ್ಲ, ಯಾರು ನಾವು ದೇವರನ್ನು ನೋಡಿಲ್ಲ. ವಾಕ್ಯವೇ ನಾವು ನೋಡ್ತಾ ಇದ್ವಿ, ವಾಕ್ಯವನ್ನ ಕೇಳ್ತಾ ಇದ್ವಿ, ಆತ್ಮದಲ್ಲಿ ಆರಾಧನೆ ಮಾಡ್ತಾ ಇದ್ವಿ, ಆತ್ಮದಲ್ಲಿ ನಾವು ದೇವರನ್ನು ಕೊಂಡಾಡ್ತಾ ಇದ್ವಿ. ನೋಡ್ರಿ, ಈಗ ನಾವ್ ಯಾರು ಕಣ್ಣಾರೆ ಕಂಡಿಲ್ಲ, ಮತ್ತು ಯಾರು ಕೂಡ ನಾವೇನಾಗಿಲ್ಲ ಅಂತ ನಾನು ಕಣ್ಣಾರೆ ಕಂಡಿಲ್ಲ. ಏನಾಗಾದ್ರೆ ಈಗ ಅಂತ್ಯ ಕಾಲದಲ್ಲಿ ನಾವು ಆತ್ಮ ರಕ್ಷಣೆಯನ್ನು ಹೊಂದಿಕೊಂಡಿದ್ದೀವಿ. ನಾವೆಲ್ಲರೀಗ ಎಲ್ಲರೂ ವಾಕ್ಯವನ್ನು ಕೇಳುತ್ತಾ ಪ್ರತಿಯೊಬ್ಬೊಬ್ಬರು ಕೂಡ ಇಲ್ಲಿ ಜೂಮ್ ಮೀಟಿಂಗ್ ಅಲ್ಲಿ ಇರುವಂತ ಆಗಲಿ, ಇವತ್ತು ಪ್ರಪಂಚದಲ್ಲಿರುವಂತ ಪ್ರತಿಯೊಬ್ಬೊಬ್ಬರು ಕೂಡ ಕಾಣದೇ ಇರುವಂತದ್ದನ್ನು ನಾವು ನೋಡಿ ನಾವೇನಾಗಿದ್ದೀವಿ, ನಂಬಿದ್ದೀವಿ. ಕಾಣದೇ ಇರುವಂತ ಪರಲೋಕ ರಾಜ್ಯವನ್ನು ನಂಬಿದ್ದೀವಿ, ನಮಗೆ ಪರಲೋಕ ಸಿಗುತ್ತೆ ಅಂತ ಆತ್ಮ ರಕ್ಷಣೆ ನಾವು ಹೊಂದಿಕೊಂಡಿದ್ದೀವಿ. ಈಗ ವರ್ತಮಾನ ಕಾಲ. ಈಗ ನಾವು ಭವಿಷ್ಯತ್ ಕಾಲದಲ್ಲಿ ನೋಡಿದ್ರೆ ರೋಮಾಪುರದವರು ಬರೆದ ಪುಸ್ತಕ 13ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಏನಂತಂದ್ರೆ ರೋಮಾಪುರದ ಬರೆದ ಪುಸ್ತಕ ನೋಡ್ರಿ, ಒಳ್ಳೆ ಒಂದು ಮಾತು. 13ನೇ ಅಧ್ಯಾಯ 11ನೇ ವಚನವನ್ನು ಕೂಡ ನಾವು ನೋಡುದಾದ್ರೆ 11-12 ವಚನಗಳನ್ನು ಕೂಡ ನೋಡಿದರೆ, ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲ ನಂಬಿದ ಕಾಲದಲ್ಲಿ ಇದ್ದಕ್ಕಿಂತ ಈಗ ನಮ್ಮ ವಿಮೋಚನ ಹತ್ತರವಾಯಿತು. ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲಿಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳಿರಿ. ಈಗ ನಮಗೆ ಏನಾಗಿದೆ, ಮುಂದೆ ಬರ್ತಿರುವಂತ ಪೀಳಿಗೆ, ಮುಂದೆ ಬರ್ತಿರುವಂತ ಜನಾಂಗಕ್ಕೆ, ಮುಂದೆ ಬರ್ತಿರುವಂತ ನಮ್ಮ ಮಕ್ಕಳಿಗೆ ರಕ್ಷಣೆ ಹತ್ತಿರವಾಗ್ತಾ ಇದೆ. ಎಲ್ಲರ ರಕ್ಷಣೆ ಹತ್ರ ಹೋಗ್ತಾ ಇದೆ. ಬನ್ನಿ ಯೇಸು ಸ್ವಾಮಿ ನಂಬ್ರಿ, ರಕ್ಷಣೆ ಹೊಂದ್ರೆ ಹತ್ತ ಹೋಗ್ತಾ ಇದ್ರೆ. ಇವತ್ತು ಯಾರು ಏನ್ ಮಾಡ್ತಾ ಇಲ್ಲ, ರಕ್ಷಣೆಗೆ ಅದನ್ನು ಗೌರವಿಸ್ತಾ ಇದೆ. ಪ್ರೀತಿಯುಳ್ಳ ದೇವ ಜನರೇ, ರಕ್ಷಣೆ ನೋಡ್ರಿ, ಆದಿಯಿಂದಲೂ ದೇವರು ನಮಗೆ ರಕ್ಷಣೆ ಕೊಡುವಂತವನಿಗೆ ಸಿದ್ಧವಾಗಿದ್ದಾನೆ. ಆದ್ರೆ ಚಿತ್ತವಾಗಿದೆ ಎಲ್ಲರ ರಕ್ಷಣೆ ಹೊಂದಬೇಕೆಂಬುದಾಗಿ. ಅದೇ ರೀತಿಯಲ್ಲಿ ಕೂಡ ರಕ್ಷಣೆ 3 ಕಾಲಕ್ಕೆ ಸಂಬಂಧಪಟ್ಟವಾಗಿದೆ. ಮತ್ತು ನಾವು ನೋಡ್ತೀವಿ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯ ಕಾಲ ಕೂಡ ರಕ್ಷಣೆ ನೋಡ್ರಿ ಎಷ್ಟು ಅದ್ಭುತವಾದಂತ ರೀತಿಯಲ್ಲಿ ರಕ್ಷಣೆ ನಮಗೆ ಎದುರಿಗಿಟ್ಟಿದ್ದಾನೆ. ಅದಕ್ಕೆ ಈ 47ನೇ ಕೀರ್ತನೆಯಲ್ಲಿ ನಾವು 3 ಭಾಗಗಳನ್ನು ನೋಡಿದ್ದೀವಿ ಪ್ರಿಯರೇ. ಏನಂತಂದ್ರೆ, 1ನೇದಾಗಿ ದೇವರಿಗೆ ನಾವು ಸ್ತೋತ್ರ ಮಾಡ್ಬೇಕೆಂಬುದಾಗಿ, 2ನೇದಾಗಿ ನಾವು ನೋಡಿದ್ವಿ ಏನಂತಂದ್ರೆ ಸೃಷ್ಟಿ ಪಾಲನೆ ಎಂಬುದಾಗಿ, 3ನೇದಾಗಿ ನಾವು ನೋಡಿದ್ವಿ ಪ್ರಜಾ ರಕ್ಷಣೆ ಪಾಲನೆ ಎಂಬುದಾಗಿ. ಈ 3 ವಿಷಯಗಳು ನಮ್ಮೆಲ್ಲರಿಗೂ ಕೂಡ ನಾವೆಲ್ಲರೂ ಕೂಡ ಪರಲೋಕ ರಾಜ್ಯ ಸೇರಬೇಕೆಂಬುದಾಗಿ ದೇವರ ಉದ್ದೇಶ. ಸೃಷ್ಟಿ ಮಾಡಬೇಕು, ಆ ಪಾಲನೆ ಮಾಡಬೇಕು, ಆ ಪಾಲನೆಯಿಂದ ಅವರನ್ನು ಪೋಷಣೆ ಮಾಡಬೇಕು, ಆ ಪೋಷಣೆಯಿಂದ ಅವರು ನನ್ನ ಹತ್ತಿರಿಗೆ ಬರಬೇಕು, ಅವರಿಗೆ ನಾನು ರಕ್ಷಣೆ ಕೊಡಬೇಕು. ಎಷ್ಟೋ ಅದ್ಭುತವಾದಂತ ರೀತಿ. ಅದಕ್ಕೆ ಇವರೆಲ್ಲರೂ ಕೂಡ ನನ್ನನ್ನು ಘನಪಡಿಸಬೇಕೆಂಬುದಾಗಿ. ಅದಕ್ಕೆ ಪ್ರೀತಿಯುಳ್ಳ ದೇವಿ ಜನರೇ, ಈ ವಾಕ್ಯವನ್ನು ಕೇಳಿದಂತ ಎಲ್ಲರಿಗೂ ಕೂಡ ದೇವರ ಒಂದು ಸೃಷ್ಟಿ ಪಾಲನೆಯನ್ನು ನಾವು ಅನುಭವಿಸ್ತಾ ಇದ್ದೀವಿ. ಆತನ ಒಂದು ಪ್ರಜಾ ರಕ್ಷಣೆಯನ್ನು ನಾವು ಅನುಭವಿಸ್ತಾ ಇದ್ದೀವಿ. ಆತನನ್ನು ಯಾವಾಗಲೂ ನಾವು ಘನಪಡಿಸೋಣ, ಆತನನ್ನು ಸ್ತುತಿ ಮಾಡೋಣ. ಈ ವಾಕ್ಯವು ನಮ್ಮೆಲ್ಲರ ಹೃದಯಕ್ಕಾಗಿ ಆತ್ಮಿಕ ಜೀವಿತಕ್ಕೆ ಬಲಪಡಿಸಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾಗಿರುವಂತಹ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನೀನು ಪರಿಶುದ್ಧನು, ಪವಿತ್ರನು, ನಿರ್ದೋಷಿ, ನಿಷ್ಕಲಂಕನು ತಂದೆ. ನೀನು ಲೋಕವನ್ನು ಸೃಷ್ಟಿ ಮಾಡಿ ಅದರಲ್ಲಿರುವಂತಹ ಪ್ರತಿ ಮಾನವರನ್ನು ಸೃಷ್ಟಿ ಮಾಡಿ ಕರ್ತನೆ ನಿನ್ನ ಆತ್ಮವನ್ನು ಕೊಟ್ಟಂತ ದೇವರು. ಈಗ ಕರ್ತನೆ, ನಿನ್ನ ಒಂದು ಆಲೋಚನೆಗಳು ಅಗಮ್ಯವು, ನಿನ್ನ ಕ್ರಿಯೆಗಳು ಕರ್ತನೆ ನಾವು ನೆನೆಸಲಾರದ ಕ್ರಿಯೆಗಳು, ಅದ್ಭುತಗಳು, ಆಶ್ಚರ್ಯ ಕ್ರಿಯೆಗಳು.
ಕರ್ತನೆ ಯಾರು ನೆನೆಸಲುವುದಿಲ್ಲ ಅಂತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನೀನು ಮಾಡ್ತಾ ಬಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈಗ ಕರ್ತನೆ 147ನೇ ಕೀರ್ತನೆ ಅದ್ಭುತವಾದಂತ ರೀತಿಯಲ್ಲಿ ನಮ್ಮೊಟ್ಟಿಗೆ ನೀನು ಮಾತನಾಡಿದೆ. ಒಂದು, ನಿನ್ನನ್ನು ಸ್ತುತಿಸುವಂಥದ್ದು. ಈ ಎರಡನೇದು ಸೃಷ್ಟಿ ಪಾಲನೆ. ಮೂರನೇದು ಕರ್ತನೆ ಪ್ರಜಾರಕ್ಷಣೆ ಎಂಬುದಾಗಿ. ಹೌದು ಕರ್ತನೆ, ಇದೆಲ್ಲವೂ ಕೂಡ ಕರ್ತನೆ ನಮ್ಮ ಒಂದು ಜೀವಿತವನ್ನು ಕರ್ತನೆ ರಕ್ಷಣೆ ಮಾಡುವುದಕ್ಕಾಗಿ ನೀನು ಮಾಡ್ತಾ ಇದ್ದೆ ಎಂಬುದಾಗಿ ನಾವು ನಂಬಿದ್ದೇವೆ. ಅಪ್ಪ, ಜೂಮ್ ಮೀಟಿಂಗ್ ಅಲ್ಲಿ ಬಂದಿರುತ್ತೆ ಎಲ್ಲ ದೈವ ಸೇವಕರನ್ನು, ಎಲ್ಲ ಸಭೆ ಹಿರಿಯರನ್ನು ಮತ್ತು ಕರ್ತನೆ ಎಲ್ಲ ವಿಶ್ವಾಸಿಗಳನ್ನ ಆಶೀರ್ವಾದ ಮಾಡು. ಹೌದು ಕರ್ತನೆ, ಈ ಒಂದು ದಿನಗಳಲ್ಲಿ ಕರ್ತನೆ, ಕಡೆ ದಿನಗಳಲ್ಲಿ ನಾವಿದ್ದೇವೆ ಸ್ವಾಮಿ. ಭಯಂಕರವಾದಂತ ಸಮಸ್ಯೆಗಳು ಎದುರಾಗ್ತಾ ಇದ್ದೇವೆ. ಆದರೂ ಕರ್ತನೆ, ನಾವು ನಿನ್ನನ್ನು ನಂಬಿ ಅಪ್ಪ ಸ್ವಾಮಿ ಸ್ವರಕ್ಷಣೆಯನ್ನು ನಾವು ಅಪ್ಪ ಹೊಂದಿಕೊಂಡು ಈ ಲೋಕದಲ್ಲಿ ಬಾಳುವಂತೆ ಸಹಾಯವನ್ನು ಮಾಡಿ. ವಿಶೇಷವಾಗಿ ನಮ್ಮ ಕಲ್ವಾರಿ ಚಪಲ್ ಸಭೆಯನ್ನು, ಎಲ್ಲ ಅಧಿಕಾರಿಗಳನ್ನು, ಡೈರೆಕ್ಟರ್ ಅನ್ನು ಮತ್ತು ಕರ್ತನೆ ಮತ್ತು ಸಹ ಸೇವಕರನ್ನು, ಎಲ್ಲ ಅಧಿಕಾರಿಗಳನ್ನು ಕೂಡ ಆಶೀರ್ವಾದ ಮಾಡು. ಮಕ್ಕಳ ಮಧ್ಯದಲ್ಲಿಯೂ, ರೋಗಿಗಳ ಮಧ್ಯದಲ್ಲಿಯೂ ಕರ್ತನೆ ಸಮಾಜ ಸೇವೆಯನ್ನು ಕೂಡ ಆಶೀರ್ವಾದ ಮಾಡು. ಕರ್ತನೆ, ಇದಕ್ಕೆ ಎಲ್ಲಾ ವಿಧವಾದಂತ ಜ್ಞಾನ ವಿವೇಕವನ್ನು ಕೊಡು ಕರ್ತನೆ. ಮತ್ತು ವಿಶೇಷವಾಗಿ ಇಡೀ ದೇಶಕ್ಕಾಗಿ, ಪ್ರಪಂಚಕ್ಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ನನ್ನ ಶಾಂತ ಸಮಾಧಾನವನ್ನು ಕೊಟ್ಟು ಒಳ್ಳೆ ನಿನ್ನ ಒಂದು ಸೃಷ್ಟಿ ಪರಿಪಾಲನೆ ಮಾಡು ಸ್ವಾಮಿ. ಅನೇಕ ಸ್ಥಳಗಳಲ್ಲಿ ಕರ್ತನೆ ಅನೇಕ ಅನಾಹುತಗಳಾಗ್ತಾ ಇದ್ದೇವೆ, ಅನೇಕ ಸಮಸ್ಯೆಗಳು ಎದುರಾಗ್ತಾ ಇದ್ದೇವೆ. ಅದರಿಂದ ಬಿಡುಗಡೆ ಕೊಡು ಸ್ವಾಮಿ. ಈಗ ಸ್ವಾಮಿ ವಿಶೇಷವಾಗಿ ಕರ್ತನೆ ಅಪ್ಪ, ಮತ್ತು ನಾಳೆ ನಡೆಯುವಂತ ಕರ್ತನೆ ಒಂದು ಚುನಾವಣೆಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಸ್ವಾಮಿ, ನಿನ್ನ ವಾಕ್ಯದಲ್ಲಿ ಹೇಳಿದ ಪ್ರಕಾರ ಸ್ವಾಮಿ, ಕಾಲಗಳನ್ನು ಮಾರ್ಪಾಟು ಮಾಡುವವನು ನೀನು, ಅಧಿಕಾರಗಳನ್ನು ನಿಲ್ಲಿಸುವಂತವನು ನೀನು, ತಳ್ಳಿ ಬಿಡುವನು ನೀನು ಅಪ್ಪ. ಅಧಿಕಾರಗಳು ನೀನು ಕೊಡುವಂತ ದೇವರು ಅಪ್ಪ. ಅಧಿಕಾರ ಕೊಡುವಂತವನು ನೀನೇ, ಆ ಅಧಿಕಾರವನ್ನು ತೆಗೆದುಹಾಕುವವನು ನೀನೇ ಸ್ವಾಮಿ ಎಂಬುದಾಗಿ ನಾವು ವಾಕ್ಯದಲ್ಲಿ ಧ್ಯಾನ ಮಾಡಿದ್ದೇವೆ. ಹೌದು ಕರ್ತನೆ, ಒಳ್ಳೆ ನಾಯಕನನ್ನು ಕೊಡು ಎಲ್ಲರನ್ನು ಅಪ್ಪ. ನೀನು ಒಳ್ಳೆ ಸೃಷ್ಟಿ ಪರಿಪಾಲನೆ ಮಾಡಿ ಎಲ್ಲಾ ಪ್ರಜಾರಕ್ಷಣೆ ಮಾಡಿದೆಯ ದೇವರು ನೀನು. ಅಂತ ಪರಿಪಾಲನೆ ನಮ್ಮ ದೇಶಕ್ಕೆ ಕೊಡು. ಒಳ್ಳೆ ರೀತಿಯಿಂದ ನಡೆಸು, ಆಶೀರ್ವದಿಸು ಅಪ್ಪ ಕರ್ತನೆ. ವಿಶೇಷವಾಗಿ ಎಲ್ಲ ಕೊರತೆಗಳನ್ನು ನೀಗಿಸಿ ನಮ್ಮನ್ನು ಕಾಪಾಡ್ತಾ ಬರಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಈ ಪ್ರಾರ್ಥನೆ ನಮ್ಮ ರಕ್ಷಕನ ಒಡೆಯನಾಗಿರುವಂತ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿಕೊಳ್ಳುತ್ತೇನೆ ನಮ್ಮ ತಂದೆ, ಆಮೆನ್.